ಅಮ್ಮ ನೆನ್ನೆ ಬಂದ್ಬಿಟ್ಟು ಮನೆ ಮುಂದೆ ಯಾರೋ ಜಗಳ ಮಾಡೋರಲ್ಲ ನೀ ಅದೇ ಯಾರೋ ಹುಡುಗಿ ಕಡೆ ಬಂದವರಲ್ಲ ಆ ವಿಡಿಯೋನು ಇನ್ಸ್ಟಾಗ್ರಾಮ್ ಹೋಗ್ಬಿಟ್ಟು ನೀನ್ ಇನ್ಸ್ಟಾಗ್ರಾಮ್ ಅಂತೀಯಲ್ಲ ಅದಕ್ಕೆ ಹೋಗ್ಬಿಟ್ಟು ಮತ್ತೆ ಅದನ್ನು ನೀ 5-6 ಲಕ್ಷ ವ್ಯೂಸ್ ಬಂದ್ಬಿಟ್ಟೈತೆ ಕಣಮ್ಮ. ನಿನ್ ಮಾನ ಮರ್ಯಾದೆ ಎಲ್ಲ ತಿರ್ಗಾ ಹೋಯ್ತು. ಅದನ್ನು ವಿಡಿಯೋನ ಹಾಕ್ಬಿಟ್ಟವಳೇನೆ. ಹ್ಞೂ ಕಣಮ್ಮ, ಅದನ್ನು ವಿಡಿಯೋನ ಅಪ್ಲೋಡ್ ಮಾಡ್ಬಿಟ್ಟವಳೆ. ಅಮ್ಮ ನನಗಂತೂ ನೋಡಿ 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 ಬೇಜಾರಾಗೋಗ್ಬಿಟ್ಟು ಅಮ್ಮ ಸಾಕಣಮ್ಮ ಸಾಕು, ನನಗಂತೂ ಸಾಕು ನೀನು ಹಿಂಗೆ ಮಾಡಕ್ಕಂತೀರಿ ಕೆಲ್ಸಕ್ಕೂ ಆ ಪದ್ದಿ ಹೊತ್ತಿಗೆ ಅಪ್ಲೋಡ್ ಮಾಡೋದಕ್ಕೂ ಮಹಾನಮರವದಿ ಹೋಗ್ತಿರೋದಕ್ಕೂ ಅಬ್ಬಬ್ಬಬ್ಬ ಹೆಂಗೈತೆ ಈಡು ಜೋಡು ಅಂತ ಹೇಳಿದ್ರೆ ತಲೆ ಕೆಟ್ಟು ಕ್ಯಾರೆ ಹಿಡಿತಾಯ್ತು ನನಗಂತೂ. ಅಮ್ಮ ಅಷ್ಟೇ ಮಾನ ಮರುವದಿ ಎಲ್ಲ ಬೀದಿಗೆ ಬಂದ್ಬಿಟ್ಟೈತೆ, ಇನ್ನೇನು ಉಳಿದಿಲ್ಲ ನೋಡು. ಆ ವಿಡಿಯೋನ ನೀನೇನು ಹೆಂಗಾರ ಮಾಡಿ ಡಿಲೀಟ್ ಮಾಡಿಸು. ಅಯ್ಯೋ ಈ ಮನೆಯಾಳ ಪದ್ದಿ ಅವಳಲ್ಲ ಒಂದೊಂದು ಕೆಲಸ ಅಲ್ಲ ಇವಳ್ದು. ಅಯ್ಯೋ ನಿಮ್ಮ ಅಣ್ಣಯ್ಯ ಫೋನ್ ಹಾಕಿದ ಕಣಮಿ, ಫೋನ್ ಹಾಕ್ಬಿಟ್ಟು ನಿಮ್ಮ ಅಣ್ಣಯ್ಯ ಅಮ್ಮ ಯಾರೋ ಬಂದ್ಬಿಟ್ಟು ಇಲ್ಲಿ ಹಿಡ್ಕೊಂಡು ಹೊಡೆದ್ರು ಕಣಮ್ಮ, ಅಲ್ಲಿ ಏನಮ್ಮ ಮಾಡ್ತಾ ಇದೀಯ ನೀನು ಕಂತ್ರಿ ಕೆಲ್ಸ, ಇಲ್ಲಿ ಹಿಡ್ಕೊಂಡು ಹೊಡಿತಾವ್ರ ನನ್ನ ಸಿಕ್ದವರಲ್ಲ ಅಂತ ಹೇಳಿದ್ರು ಕಣಮಿ. ಏನೋ ಅಣ್ಣ ಹಿಂಗ್ ಹಿಡ್ಕೊಂಡು ಹೊಡಿತಾವ್ರಂತ. ಅಯ್ಯೋ ಶಿವನೇ, ಇನ್ನೇನಮ್ಮ ಅಷ್ಟೊಂದು ಲಕ್ಷ ಹಿಡಿಯೋ ಓಡೈತೆ ಅಂತ ಹೇಳಿದ್ರೆ ಇನ್ನೇನು ಹೇಳು, ಹಿಡ್ಕೊಂಡು ಹೊಡೆದೇ ಹೊಡಿತಾರೆ. ನೀನೇನ ಹೋಗ್ಬಿಡು, ನೀನು ಈಚೆ ಕಡೆಗೆ ನಿಂಗೂ ಬೀಳ್ತವೆ. ನಮ್ಮೂರಲ್ವ ನೀನು ಯಾರು ಮಾತಾಡಿಸ್ತಿಲ್ಲ, ಇನ್ನು ಈಚೆ ಕಡೆಗೆ ಹೋಗ್ಬಿಟ್ರಂತೂ ನಿನಗೆ 3 ಕಾಸು ಮುರ್ವದಿರಾಕಿಲ್ಲ. ಎಲ್ಲರೂ ಹಿಡ್ಕೊಂಡು ಸರಿಯಾಗಿ ನೀ ಬಾರಿಸ್ತಾರೆ. ಬೇಕಾ ನಿಂಗೆ ಇದು ಎಲ್ಲನೂ ಹೋಗತ್ತಾಗೆ ಅನ್ಭವಿಸ್ಕ. ನೋಡಮ್ಮ ಇದಕ್ಕೆ ನಿನಗೆ ಪರಿಹಾರ ಒಂದೇನೆಯ, ಆ ಪದ್ದಿ ತಕ ಹೋಗ್ಬಿಟ್ಟು ಹೆಂಗನ ಮಾಡಿ ಹಿಂಗೆ ಆಗ್ಬಿಟ್ಟೈತೆ ಸರಿ ಏನೋ ಒಂದು ಮಾಡನಿ ಅಂತ ವಿಡಿಯೋ ಡಿಲೀಟ್ ಮಾಡಿಸು. ಇಲ್ಲ ಅಂದರೆ ನಾಳೆ ಪಬ್ಲಿಕ್ TV9 News1 ಎಲ್ಲದ್ರಾಗೂ ನೀನೇನೇ ಐತಿಯ. ಅಯ್ಯೋ ನಮ್ಗಿದೆಲ್ಲ ಗೊತ್ತಾಗಕ್ಕಿಲ್ಲ ಕಣಮಿ, ಅದು ಏನು ಡಿಲೀಟ್ ಮಾಡಿಸ್ಬೇಕೋ ಏನು ಮಾಡಬೇಕೋ ಹೊಸಿ ನೀನೇ ಬಂದ್ಬಿಟ್ಟು ಆ ಪದ್ದಿತಾಗ ಮಾತಾಡಮಿ. ನಾನು ಮಾತಾಡಿದ್ರೆ ಅವಳು ಏನು ಕೇಳಕ್ಕಿಲ್ಲ ಕಣಮ್ಮ, ನೀನೇನಿಯ ಹೋಗಿ ಹೇಳ್ಬೇಕು. ಸರಿ ಆಯ್ತು ಬಿಡು, ಏನು ಮಾಡನಿ, ಡಿಲೀಟ್ ಮಾಡು, ಮಾನ ಮರೋದಿ ಕಳಿಬೇಡ, ಮನೆ ಮಾನ ಮರೋದಿ ಎಲ್ಲ ಹೋಯ್ತದೆ, ಡಿಲೀಟ್ ಮಾಡು ಹಂಗೆ ಹಿಂಗೆ ಅಂತ ಹೇಳು. ಸರಿ ಆಯಿತು ಹೇಳ್ತೀನಿ ಬಿಡು, ಹೇಳ್ತೀನಿ. ಏನೋ ಒಂದು ಹೇಳಿದ್ರೆ ಆಯಿತು ನೋಡೋಣ. ನನಗಂತೂ ಟೆನ್ಷನ್ ಆಯ್ತೈತೆ. ನಿಮ್ಮ ಅಣ್ಣ ಫೋನ್ ಮಾಡಿ ಹಿಡ್ಕೊಂಡು ಹೊಡಿತಾವ್ರೆ ಕಣಮೋ ಅಂತ ಹೇಳ್ತಾನೆ. ಅದು ಹೆಂಗೆ ಹಿಡ್ಕೊಂಡು ಹೊಡಿತಾವ್ರೋ ಏನು ಕಥೆಯೋ ನಾ ಕಾಣೆ. ಅಯ್ಯೋ ದೇವ್ರೆ ಏನು ಮಾಡೋದು, ಈ ಪೊದ್ದಿ ಯಾವ್ದ್ಯಾವ್ದೋ ಇಂಟರ್ನ್ಯಾಷನಲ್ ಲೆವೆಲಾಗಿ ತಲೆ ಓಡಿಸ್ಬಿಟ್ಟು ನನ್ನ ಮಾನ ಮರ್ಯಾದೆ ಕಳೆದ್ಬಿಟ್ಲಲ್ಲ. ಈ ಊರಾಗ ಏನಾರ ಮಾಡಿದರೆ ಏನೋ ಒಂದು ಮಾಡ್ಬೋದಿತ್ತು, ಈ ಊರಾಗ ಬಿಟ್ಬಿಟ್ಟು ಇಡೀ ಕರ್ನಾಟಕ ಇಡೀ ನಮ್ಮ ದೇವಸ್ಥಾಗೆಲ್ಲ ಮರ್ಯಾದೆ ಕಳೆದ್ಬಿಟ್ಲಲ್ಲ ನಂದು. ಈ ಮಿಟುಗ್ಲಾಡಿನ ಕ್ಯಾರೆಕಾಕಿ ಮುಳುಗುಸೇನಾ ಅಂತ ಅನ್ನಿಸ್ತದೆ. ಆದರೆ ಏನು ಮಾಡೋಕ್ಕಾಯ್ತದೆ, ನಂಗಂತೂ ನಂಗಂತೂ ಹೊಸಿನೂ ಟೆನ್ಷನ್ ತಗೊಳಕ್ಕೆ ಇಷ್ಟ ಇಲ್ಲ ಇವಾಗ ಸದ್ಯಕ್ಕೆ. ಅವಳನ್ನ ಸಾಯಿಸಿ ನಾನು ಯಾಕೆ ಜೈಲ್ಗೆ ಹೋಗ್ಲಿ, ಇರು ಅವಳ್ದಾಗ ಏನಾರ ತಲೆ ಉಪಯೋಗಿಸಿ ಏನಾರ ಒಂದು ಗತಿ ಮಾಡ್ತೀನಿ. ಹ್ಞೂ ಕಣಮ್ಮ, ಅದೇ ನಿನಗೆ ಬೆಸ್ಟು ನೋಡು. ಏನಂತ ಕೇಳಬೇಕೆ, ಆ ವಿಡಿಯೋನ ತೆಗ್ದಾಕು ಅಂತ ಹೇಳ. ಹ್ಞೂ ಕಣಮ್ಮ ಅಷ್ಟು ಹೇಳು. ಆಮೇಕಿಂದ ಎಲ್ಲ ತೆಗ್ದಾಕೋದ್ಮೇಲೆ ತಿರ್ಗಾ ಹಾಕಕ್ಕೆ ನಾ ಹೋಗಲ್ಲ ಅವಳು, ಸುಮ್ಮನಂಗೆ ಡೌ ಮಾಡು. ಆಮೇಕಿಂದ ಒಂದು 2 ದಿನ ಹೋದ್ಮೇಲೆ ಏನೋ ಒಂದು ಮಾತಾಡಿದ್ರೆ ಆಯಿತು. ಡಿಲೀಟ್ ಮಾಡ್ಸಗಂಟ ಸುಮ್ಮನೆ ಹಂಗೋ ಹಿಂಗೋ ಅಂತ ಹೇಳ್ತೀನಿ. ಡಿಲೀಟ್ ಮಾಡಿಸಿದ ಮೇಲೆ ಆಮೇಕಿಂದ ನೋಡು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಕಿಂದ ಒಂದು ಗತಿ ಮಾಡ್ತೀನಿ. ಬಂದೇ ಇರು. ಯಪ್ಪ ನಮ್ಮ ಅಣ್ಣ ಹಿಡ್ಕೊಂಡು ಹೊಡಿತಾವ್ರ, ಫೋನ್ ಮಾಡಿ ಕೇಳಲ್ಲ. ಏನನ ಈಚೆ ಕಡೆಗೆ ಹೋದ ಅಂತ ಹೇಳಿದ್ರೆ ಅವನಂತೂ ಏನು ಸುಮ್ಮನೆ ಬಿಟ್ಬಿಡ್ತಾರ, ಅವನಂತೂ ಸುಮ್ಮನೆ ಬಿಡೋಕ್ಕಿಲ್ಲ, ಒಂದು ಕತೆ ಮಾಡ್ತಾರೆ. ಆದ್ರೂ ನಮ್ಮ ಒತ್ತಿಗೆಗೆ ಎಲ್ಲಿಂದ ಬಂತು ಐಡಿಯಾ ಅಂತ. ಅವಳ ಅದೃಷ್ಟವೋ ಏನೋ ವಿಡಿಯೋ ವೈರಲ್ ಆಯಿತು, ಎಲ್ಲರೂ ಗುರುತಿಸೋಕೆ ಶುರು ಮಾಡ್ಕೊಂಡ್ರು. ನಮ್ಮ ಹೊತ್ತಿಗೆ ಅದೃಷ್ಟ ಅಲ್ಲಿತ್ತು ಅಂತ ಅನ್ನಿಸ್ತದೆ ಬಿಡು. ಪೊದ್ದಿ ಎಲ್ಲ ವಿಡಿಯೋನೂ ವೈರಲ್ ಆದಂಗೆ ನಾನು ವಿಡಿಯೋನೂ ಹೊಸಿ ವೈರಲ್ ಮಾಡಿ ಪೊದ್ದಿ, ನಾನು ಹೊಸಿ ಹಾಡು ಹೇಳ್ತೀನಿ. ಇನ್ನೇನೇ ವೈರಲ್ ಮಾಡೋದು, ಆ ಬಂಗಾರಮ್ಮನ್ ಮಾಡಿದ್ರೆ ಸಾಕು ಸುಮ್ಕಿರು. ನಿನ್ನೇನೆ ಮಾಡೋಕ್ಕಾಯ್ತದೆ ವೈರಲ್ಲ? ಪ್ಲೀಸ್ ಕಣೆ ಪೊದ್ದಿ, ನಾನು ದಾರಿನಾಗ ಹೋದಾರಲ್ಲ ನಿನ್ ಜಯಮ್ಮ ಅಲ್ವಾ ಅಂತ ಹೇಳ್ಬಿಟ್ಟು ಎಲ್ರೂ ಮಾತಾಡಿಸ್ಬೇಕಣೆ. ಒಂದೇ ಒಂದು ವಿಡಿಯೋ ಮಾಡ್ಬಿಟ್ಟು ನಿನ್ನ ಇನ್ಸ್ಟಾಗ್ರಾಮಾಗ ಹಾಕಳೆ. ಪ್ಲೀಸ್ ಕಣೆ ಪೊದ್ದಿ, ನನಗೋಸ್ಕರ ಇಷ್ಟು ಮಾಡೋಕೆ ಹಾಕಿಲ್ವೇನೆ. ಒಂದು ಹಾಡು ಹೇಳ್ತೀನಿ, ಅದನ್ನೇ ತೆಗೆದ್ಬಿಟ್ಟು ಇನ್ಸ್ಟಾಗ್ರಾಮಾಗ ಹಾಕಳೆ. ಲೇ ಜಯಮ್ಮ, ಇನ್ಸ್ಟಾಗ್ರಾಮ್ಗೆ ಬೇಕು ಅಂತ ಬಂದಿದ್ದಲ್ಲ, ದಾರಿ ತಪ್ಪಿ ಬಂದಿದ್ದು. ಇನ್ಸ್ಟಾಗ್ರಾಮಾಗ ಹಿಂಗೆಲ್ಲ ವೈರಲ್ ಆಯ್ತದೆ ಅದು ಇದು ಅಂತ ಏನು ನನಗೆ ಗೊತ್ತಿರಲಿಲ್ಲ. ನಾನೇನು ಗೊತ್ತಾ ಎದುರಿಸನಿ ಬಂಗಾರಿಗೆ ಅಂತ ಹೇಳ್ಬಿಟ್ಟು ಮಾಡಕ್ಕೆ ಹೋಗಿ ಇಷ್ಟೆಲ್ಲ ಆಯಿತು ಅಷ್ಟೇ. ಈಗ ಸುಮ್ಕಿರು. ಲೇ ಪೊದ್ದಿ, ಒಂದೇ ಒಂದು ಹಾಡು ಹೇಳ್ತೀನಿ, ಪ್ಲೀಸ್ ಕಣ್ಲೆ. ಆಯ್ತು, ಅದೇನೋ ಮಾಡು, ವಿಡಿಯೋ ಮಾಡ್ತೀನಿ. ನೀ ಎಲ್ಲಿಗೋದ್ರೆ ಅಲ್ಲಿಗೆ ಬರ್ತೀನಿ ಜಯಮ್ಮ, ನಿನ್ನ ಹೆಸರ್ನಾಗ ನಾನು ಹೆಸರು ಸೇರಿಸ್ತೀನಿ ಜಯಮ್ಮ. ನೀನು ಯಾವಾಗ ಹೇಳಿ ನಂಗೋ ನಿಂಗೋ ಕಲ್ಯಾಣ. ಯವ್ವ ಫೋನೇ ಬಿದ್ದಾಯ್ತು ಕೈಯಿಂದ. ಲೇ ಜಯಮ್ಮ, ನೀನ್ ಕಾಗೆ ಬಡ್ಕೊಂಡಂಗೆ ಏನಾರ ಹಾಕ್ಬಿಟ್ಟೆ ಅಂತಂದ್ರೆ ಅಷ್ಟೇ ನೀ ಕತೆ. ಯಾರ ನೋಡಿದ್ರು ಏನು ಅನ್ಕೊಳಕಿಲ್ಲ, ಬಾಯಿ ಮುಚ್ಕೊಂಡಿರೋದ್ ಕಲ್ತ್ಕ. ಹಿಂಗೆ ಹೇಳ್ತಾಳಂತೆ ಆಡ ಬ್ಯಾರೆದೆ ಹೇಳ. ಲೇ ನೀನ್ ಯಾವ ಹಾಡು ಹೇಳ್ಬೇಡ, ಸುಮ್ಕಿರ್ಲೆ, ಮರ್ಯಾದಿನಾಗ ಇರ್ಲಿ ಅಂದ್ರೆ ನಿನ್ ಮರ್ಯಾದಿನಾಗ ಇರಕ್ಕೆ ಅಲ್ವಲ್ಲ ನೀನು. ಸುಮ್ಕಿರಿ, ನೀ ಯಾವ ಹಾಡು ಹೇಳ್ಬೇಡ. ಇಲ್ಲ ಒಂದೇ ಒಂದು. ಹೃದಯದ ಸಮುದ್ರ ಕಲಕೆ ಉಕ್ಕಿದ ದ್ವೇಷದ ಬೆಂಕಿ ರೋಷಾದ್ ಜ್ವಾಲೆ ಉರಿದುರಿದ ಸತ್ಯ ಸಂಹಾರಕ್ಕೆ ಸತ್ಯ ಜೇಂಗಾರಕ್ಕೆ ಪ್ರಣಾವತೆ ಇಟ್ಟು ಓಲಾಡುವೆ. ಅಶ್ವಮೇಧ
ಇದನ್ನೇ ಆಡ್ತೀನಿ, ವಿಡಿಯೋ ಮಾಡ್ಕಳೆ ಪ್ಲೀಸ್ ಕಣಪದ್ದಿ, ವಿಡಿಯೋ ಮಾಡ್ಕಳೆ ಪ್ಲೀಸ್ ಕಣಪದ್ದಿ. ಲೇ ಜೇಮ, ನಿಂಗ್ ಮಾನ ಮರುವಾದಿ ಏನೂ ಇಲ್ಲ ಅಂತ ಅನಿಸ್ತದೆ. 3 ಬುಟ್ಟಾಟ ಆಡ್ತೀಗ ನೀನಂತನ್ವೆ, ನಿಂಗ್ ಮಾನ ಮರುವಾದಿ ದೇವ್ರಣೆಗುಣ್ವೆ ಏನೂ ಇಲ್ಲ ತಕ. ಹೆಂಗ ಆಡ್ತೀಗ ನೀನು ಅಂತ ಹೇಳಿದ್ರೆ ಈ ಹಾಡೇನ ಇನ್ಸ್ಟಾಗ್ರಾಮ್ ಹಾಕ್ಬಿಟ್ರೆ ಓನರ್ಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟು ಹೊಂಟೋಗ್ಬಿಡ್ತಾನೆ ಅಷ್ಟೇನಿಯ. ಅಂಬಿಕೊಂಡಿರು. ಮಾನ ಮರುವಾದಿ ಕಳ್ಕತ್ತೀಗ ನೀನು ಹಾಡು ಹೇಳ್ಬಿಟ್ಟು. ನಾನು ಫೇಮಸ್ ಆಗೋದು ಇವಳಿಗೆ ಇಷ್ಟ ಏನಿಯ ಇಲ್ಲ. ಹೊಟ್ಟೆ ಕಿಚ್ಚಿನ ಮೊಟ್ಟೆ ಕೋಳಿ ಪದ್ದಿ. ನಾನು ಫೇಮಸ್ ಆಗೋಗ್ಬಿಡ್ತೀನಿ, ಆಮೇಕಿಂದ ನನಗೆಲ್ಲ ಪಾಲಯರ್ ಶಾನೆ ಆಗೋಯ್ತಾರೆ ಅಂತ ನಿಂಗೆ ಹೊಟ್ಟೆ ಉರಿ ನಿಂಗೆ. ಸರಿ ಕಣಮ್, ನಮ್ಮ ಜನ ಎಲ್ಲನೂ ಜಯಂ ಸಂದಕ್ಕೆ ಆಡೋಳೆ ಅಂತ ಹೇಳಿದ್ರಿ, ಆಯ್ತು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಕೇಳು ನೀನು ಜನಗಳನ್ನ, ನಾನು ಸಂದಕ್ಕೆ ಆಡಿವ್ನ ಅಂತ ಹೇಳ್ಬಿಟ್ಟು ಆಮೇಕಿಂದ ಹೇಳ್ತಾರೆ ಅವರೇನೇನಿಯ. ನೀನು ಕಾಟ ತಡ್ಕೊಳಕ್ಕಾಯ್ತಿಲ್ಲ. ನಾನು ಸಂದಕ್ಕೆ ಆಡ್ತೀನಿ ಅಂತ ನಿನಗೆ ಹೇಳೋದು. ನನ್ನ ಪ್ಯಾನ್ಸು ಶಾನೆ ಜನ ಅವ್ರೆ. ಜಯಮ್ಮ ಅಂದರೆ ಜಯಮ್ಮನ ಪ್ಯಾನ್ಸ್ ಏನು ಕಮ್ಮಿ ಅಲ್ಲ. ನಿನಗೂ ಸಮಕ್ಕೆ ಬರ್ತೀನಿ ನಾನನ್ರೆ. ಏನೇ ಅಲಡಲಡು ಬಂಗಾರಮ್ಮ ಯಾಕೋ ಆ ಕಡೆಯಿಂದ ತುರ್ಕೊಂಬತ್ತಾವಳೆ? ಹೂನಪ್ಪ, ಯಾಕೆ ಈ ಕಡೆ ಬತ್ತಾವಳೆ? ಏನಿಸ್ಯಾ ನಮ್ಮನ್ನ ಮಾತಾಡ್ಸಕ್ಕೇನು ಗೊತ್ತಿರಲ್ಲ ಬಾ, ಸುಮ್ಕೇನಿಯ ಬತ್ತಿತ್ತಾಳೆ ಅನ್ನಿಸ್ತದೆ. ಏನೋ ಇದೇ ಕಡೆ ಏನೇ ನಡ್ಕೊಂಡು ಬತ್ತಾವಳು ನೋಡು, ಪಟ 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 ಅಂತ ನಡ್ಕೊಂಬಿಟ್ಟು ಬತ್ತಾವಳು. ಯಾಕೆ ಲೇ ಪದ್ದಿ, ಇನ್ಸ್ಟಾಗ್ರಾಮಾಗೆ ಏನೇನೋ ವಿಡಿಯೋಗಳು ಪಾಡಿಗಳು ಎಲ್ಲ ಮಾಡಿ ನಂದು ಹಾಕ್ತಿದ್ದೀಗಲ್ಲ ಪದ್ದಿ ನೋಡು. ಇದು ನಿನ್ನಿಂದ ನನ್ನ ಮಗಂಗೆಲ್ಲ ಲೇಟುಗಳು ಬೀಳ್ತಾವಂತೆ. ಅಷ್ಟೇ ಅಲ್ಲ, ನಿನ್ನಿಂದ ನಾನು ಈಚೆ ಕಡೆ ತಲೆ ಎತ್ಕೊಂಡು ತಿರ್ಗೋಡಕ್ಕಾಯ್ತಿಲ್ಲ. ಮೊದಲು ಆ ವಿಡಿಯೋಗಳನ್ನೆಲ್ಲನೂ ತೆಗೆದು ಬಿಸಾಕ್ಬಿಡು. ಯಾರಿಗೂ ಕಾಣ್ದಿದ್ದಂಗೆ ಮಾಡೋ ವಿಡಿಯೋಗಳನ್ನೆಲ್ಲನೂ ಸುಮ್ಕೇನಿಯ ನಮ್ಮ ಮಾನ ಮರುವಾದಿ ಅದು ಇದು ಎಲ್ಲನೂ ಕಳ್ಕೊಂಡು ಇದು ಮಾಡಬೇಡ ದಯವಿಟ್ಟು. ಆ ವಿಡಿಯೋನೆಲ್ಲ ಡಿಲೀಟ್ ಮಾಡ್ಬಿಡು. ನಂದೇನೇ ತಪ್ಪಾಯ್ತು, ಡಿಲೀಟ್ ಮಾಡಮ್ಮಿ ವಿಡಿಯೋಗಳನ್ನ. ಏನೋ ಒಂದು ಮಾಡಿದ್ರಾಯ್ತು. ಅಬ್ಬಬ್ಬಬ್ಬಬ್ಬಬ್ಬ, ಪರವಾಗಿಲ್ಲ, ನೀನು ಸಂದಕ್ಕೆ ಆಕ್ಟಿಂಗ್ ಮಾಡ್ತೀಯಾ? ನನ್ ಗಂಗನ್ ಕರ್ಕೊಂಡ್ಬಿಟ್ಟು ಮನೆಗೆ ಬಂದಾಗ ದೌಲತ್ ಮಾಡ್ಬಿಟ್ಟು ಇವಾಗ ನೋಡ್ರೆ ಇಲ್ಲ ಕಣಮ್ಮಿ ನೀನು ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ರೆ ನಂಬಿಡ್ಬೇಕಾ? ವಿಡಿಯೋ ಮಾಡ್ಕೋಬೇಕಾರೆ ಅವಾಜ್ ಆಗ್ತಿದ್ದೆ ವಿಡಿಯೋ ಮಾಡ್ಬೇಕಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈಗ ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಬಂದಿದ್ದೀಗ. ಬಂಗಾರಮ್ಮ, ನೀನು ನೆಂಬ ಅಂತ ಹೇಳ್ಬಿಟ್ಟು ಮಗಳು ನಾನಲ್ಲ. ನಾನು ಈ ಜನ್ಮ ಇರೋ ಗಂಟ ನಿನ್ನ ಮಾತ್ರ ನಂಬಕ್ಕಿಲ್ಲ. ನೀನು ಎಂಥ ಖತರ್ನಾಕು ಅಂತ ಬ್ಯಾರರು ಗೊತ್ತಿಲ್ದಂಗೆ ಇರ್ಬೋದು, ನನ್ನ ಗಂಡಂಗೆ ಗೊತ್ತಿಲ್ದಿದ್ದಂಗೆ ಇರ್ಬೋದು, ಆದರೆ ನನಗಂತೂ ಸ್ಯಾನೆ ಚೆನ್ನಾಗಿ ಗೊತ್ತು ನೋಡು. ನೀನು ಜಪ್ಪಯ್ಯ ಅಂದ್ರೂ ಅವನಜ್ಜಿ ತಲೆ ಮೇಲೆ ತಲೆ ಉಳ್ಳೋದ್ರೂ ಡಿಲೀಟ್ ಮಾಡೋಕ್ಕಿಲ್ಲ. ಮೊದಲು ಗಂಗಂಗೆ ನಿನ್ನ ಮಗಂಗೆ ಮದುವೆ ಮಾಡಿಸು, ಆಮೇಕಿಂದ ಡಿಲೀಟ್ ಮಾಡ್ತೀನಿ. ಅಲ್ಲಿ ಗಂಟ ನಾನು ಡಿಲೀಟ್ ಮಾಡ್ಸೋಕ್ಕಿಲ್ಲ, ಮಾಡೋದು ಇಲ್ಲ. ಲೇ ಸುಮ್ಕೆ ಡಿಲೀಟ್ ಮಾಡಿ ಅಂತ ಹೇಳಿದ್ರೆ ನನ್ನ ಮಗ ಕಣೆ ಅವನು. ನನ್ನ ಮಗನ ನೀನು ನುಡ್ಸಿದ್ಯಾ ನಾನು ನುಡ್ಸಿದ್ದೀನ? ನನ್ನ ಮಗನ ಯಾರೋ ಕೊಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ನೋಡ್ಪದ್ದಿ, ಒಳ್ಳೆ ಮಾತಾಗಿ ಹೇಳ್ತಿದ್ದೀನಿ ನೋಡು. ಸುಮ್ಕೇನೇ ಡಿಲೀಟ್ ಮಾಡಿಸು. ಅಲ್ಲಿ ನನ್ನ ಮಗನಿಗೆ ದರುಮ್ ಡೇಟ್ ಬೀಳ್ತಾವಂತೆ, ಈಚೆ ಕಡೆ ಓಡಾಡಕ್ಕಾಯ್ತಿಲ್ವಂತೆ. ನಮ್ಮ ಕಷ್ಟ ನಮಗೆ, ನಿನ್ನಿದು ನಿನಗೆ ದೌಲತ್ತು ನಿನಗೆ. ನೋಡು, ಒಂದು ಕಿತ್ತ ಹೇಳೋದು ಡಿಲೀಟ್ ಮಾಡು ಅಂತ ಹೇಳ್ಬಿಟ್ಟು ಸುಮ್ಕೇನಿ ಅದನ್ನು ತೆಗೆದು ಬಿಸಾಕ್ಬಿಡು. ಯಾರಿಗೂ ಕಾಣಿಸ್ಕೊಡ್ದು ಅಷ್ಟೇನಿಯ. ತಿರ್ಗಾ ನೆನ್ನೆ ಜಗಳದ ಎಲ್ಲನೂ ಹಾಕ್ಬಿಟ್ಟಿದ್ಯಲ್ಲ ತಮಾಸೆ ಮಾಡೋಕ್ಕೆ. ನೆನ್ನೆ ಅವ್ರು ಯಾರೋ ಬಂದು ಕ್ಯಾಕರ್ಸ್ ಮಕ್ಕೋಗ್ದಿರೋದಿಲ್ಲ ಎಲ್ಲನೂ ಹಾಕ್ಬಿಟ್ಟಿದ್ದೀಗಲ್ಲ ನೀನು. ನೋಡು, ನೀನು ಹಿಂಗೆ ಆಗ್ತಾ ಇದ್ರೆ ನಾನು ಸುಮ್ಕಿರಕ್ಕಿಲ್ಲ ಅಷ್ಟೇನಿಯಾ. ನಿಂದು ಅತಿ ಆಯ್ತು. ಬತ್ತಾ ಓ ಅಂದ್ರೆ ಇಲ್ಲಿ ಯಾರು ಎದ್ರುಕೊಳ್ಳೋರು ಇಲ್ಲ. ನೀನ್ ಮಾಡಿದ್ಯಲ್ಲ ನಮಗೆ ಅನ್ಯಾಯವ, ಅದನ್ನೆಲ್ಲ ಇನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇರು. ನಿಂಗೈತೆ ಎಷ್ಟು ಅನ್ಯಾಯವ ಮಾಡಿರೋದು ನೀನು. ಓಹೋ ಪರವಾಗಿಲ್ಲ, ಪಾಪ ಮಗನ ಮಿಸ್ಸೆ ಸೈಡ್ಗೆ ಇಟ್ಬಿಡು. ನಮಗೆ ಜಮೀನು ಕೊಡ್ತಿದ್ದಂಗೆ ಆಟ ಆಡಿಸ್ತಿದೀಗ, ಭಾಗ ಕೊಡು ಅಂದ್ರೆ ಕೊಡ್ತಿದ್ದಂಗೆ ದೌಲತ್ ಮಾಡ್ತಾ ಇದೀಗ. ಇದನ್ನು ಸೇರ್ ಹಾಕ್ತೀನಿ ಇರು. ಇನ್ಸ್ಟಾಗ್ರಾಮ್ ನೋಡ್ಕೊಂಡ್ಲಿ ಎಲ್ಲರೂ ನಿನ್ನ ಕತೆ ಏನು ಅಂತ ಊರವ್ರಿಗೆಲ್ಲ ಗೊತ್ತಾಗ್ಲಿ. ವೆರಿ ಇಂಟ್ರೆಸ್ಟಿಂಗ್ ಹಂಗವ್ರೆ ಎಲ್ರೂ. ಯು ನೋ ಐ ಆಮ್ ಆಲ್ಸೋ ಫೇಮಸ್ ಇನ್ ಇನ್ಸ್ಟಾಗ್ರಾಮ್. ನಾನು ಯೋಸು ಫೇಮಸ್ ಆಗಿವ್ನಿಗೆ ಗೊತ್ತಾ ಈಗ ನಿನ್ನಿಂದ. ನೀನಿಯ ನೋಡು, ನಿನ್ ಗಂಗನ ಮದುವೆ ಮಾಡಿಸಿದ್ಮೇಲೆ ನಾನು ಡಿಲೀಟ್ ಮಾಡ್ತೀನಿ. ಈ ಬದ್ದಿ ಬೆನ್ನತ್ತಿದ್ ಬೇತಾಳಾಗೋಗ್ಬಿಟ್ಟವಳಲ್ಲ, ಆ ಕಿತ್ತೋಗಿರೋ ಏನು ಗತಿ ಇಲ್ದಿರೋಳನ್ನ ಹೆಂಗಪ್ಪ ನಾನು ಹೋಗಿ 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 ಹೆಂಗೆ ಇದು ಮಾಡ್ಕೊಳಕಾಯ್ತದೆ, ಸೊಸೆ ಮಾಡ್ಕೊಳಕಾಯ್ತದೆ ಇವಳು ಮಾತು ಏನು ಮಾಡಲಿ? ಇವಳ ಹತ್ರ ಹೆಂಗೆ ಆ ವಿಡಿಯೋನ ತೆಗ್ಸಾಕ್ಸೋದು? ಅದೇ ಯಾರ ಮಾತು ನಂಬಿದ್ರು ಈ ಬಂಗಾರಿ ಮಾತು ಮಾತ್ರ ನಂಬೇಡ. ಉಸಿರುವಳ್ಳಿ ಅಂದರೆ ಉಸಿರುವಳ್ಳಿ, ಗಂಟೆಗೊಂದೊಂದು ನಿಮಿಷಕ್ಕೊಂದೊಂದು ಬಣ್ಣ ಬದಲಾಯಿಸ್ತಾಳೆ. ಕಂತ್ರಿ ಬಡ್ಡಿ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ? ಸರಿ ಆಯಿತು, ಮದುವೆ ತಾನೇ ಮಾಡಿಸ್ತೀನಿ. ಮೊದಲು ನೀನು ಅದನ್ನ ಎಲ್ಲನೂ ತೆಗೆದಾಕ್ಬಿಡು. ಯಾರಿಗೂ ಗೊತ್ತಾಗ್ದಿದ್ದಂಗೆ ಇದು ಮಾಡಿ ಬಂಗಾರಮ್ಮ ಒಳ್ಳೆಳು ಅಂತ ಒಂದು ವಿಡಿಯೋ ಮಾಡ್ಬಿಟ್ಟು ಹಾಕು. ಮದುವೆ ಮಾಡಿಸ್ತೀನಿ. ಈಗ ಸದ್ಯಕ್ಕೆ ಅದನ್ನ ತೆಗೆದಾಕ್ಬಿಡು. ಅದು ನನ್ನ ಕಣ್ಣು ಮುಂದೆ ಇರಬಾರ್ದು, ತೆಗೆದಾಕ್ಬಿಡ್ಬೇಕು ನೀನು ವಿಡಿಯೋನ. ಯಾರಿಗೂ ಕಾಣಿಸ್ಕೊಡ್ದವ್ರು ತೆಗೆದು ನೋಡಿದ್ರು ಅದು ಇರಬಾರ್ದು ವಿಡಿಯೋ. ಹಂಗೆ ಇದು ಮಾಡಾಕ್ಬಿಡು. ಸಾಧ್ಯನೇ ಇಲ್ಲ. ನಿನ್ನ ಮಗ ಯಾವಾಗ ಗಂಗನ್ ಕುತ್ತಿಗೆ ತಾಳಿ ಕಟ್ತಾನೆ ಆವಾಗ ಎಲ್ಲ ವಿಡಿಯೋನು ಡಿಲೀಟ್ ಮಾಡ್ತೀನಿ. ಅಲ್ಲಿ ಗಂಟ ನಾನು ಎದ್ರಕಂಡು ಡಿಲೀಟ್ ಮಾಡೋ ಮಗಳೇ ಅಲ್ಲ. ನೀವೆಲ್ಲನೂ ಆ ಲೆವೆಲ್ಗೆ, ಆ ರೇಂಜ್ಗೆಲ್ಲನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಪೊದ್ದಿ ನೆಂಬಿಟ್ಟು ಡಿಲೀಟ್ ಮಾಡ್ಬಿಡ್ತಾಳೆ ಅಂತ. ಕಂಡಿಲ್ವಾ ನೀನು ಏನು ಅಂತ? ನಿನ್ನ ಮಗಂಗೆ ದೊರಮ್ದೇಟಲ್ಲ, ಅವನು ಮೆಟ್ ತಗೊಂಡು ಹಿಡಿದ್ರು ಯಾವ ಪಾಪನೂ ಬರೋಕ್ಕಿಲ್ಲ ಅಂತ ಕಂತ್ರಿ ಕೆಲಸ ಮಾಡೋನೆ ಕಳ್ ನನ್ನ ಮಗ. ಇಬ್ರು ಸೇರ್ಕೊಂಡು ನೋಡಿ, ನಮ್ಮ ಅತ್ತೆಗೆ ಎದುರಿಸ್ಬೋದು, ನನ್ನ ಗಂಡಂಗೆ ಎದುರಿಸ್ಬೋದು, ನನಗೆಲ್ಲ ಎದುರಿಸೋಕ್ಕಾಗಕ್ಕಿಲ್ಲ. ಒಯ್ತಾ ಇರು, ಮೊದಲು ಮದುವೆ ಮಾಡಿಸು.
ಅವಳು ಮೂರನೇಳು ಬಿತ್ರಿಗೋಸ್ಕರ ಮನೆಗಿರೋ ಸಂಬಂಧಿಕೃತಗೆ ಅವ್ರ ಇವ್ರ ಹತ್ರ ನೀನು ಜಗಳ ಮಾಡ್ಕೊಂಡು ಕುಂತಿದ್ದೀಗಲ್ಲ. ಸರಿ ಆಯ್ತು ಬಿಡು. ನನಗೆ ಹೆಂಗೆ ಡಿಲೀಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಗೊತ್ತು. ಮಾಡಿಸ್ತೀನಿ ನಾನು ಡಿಲೀಟ. ನಿನ್ನ ಮಾತು ಕೇಳ್ಕೊಂಡು ನಿನ್ನ ಮಾತು ಕಟ್ಕೊಂಡು ಇದು ಮಾಡ್ಕೊಂಡು ಕುಂತ್ಕೊಳಕ್ಕೆ ಆಗಿಲ್ಲ. ಏನು ಆವಾಜ್ ಆಗ್ತಾಳೆ ನನಗೇನಿಯ ದೌಲತ್ ಮಾಡ್ತಾಳೆ ನನ್ನ ಹತ್ರನೇ ನೀಯ. ಆಯ್ತು ಬಿಡೆ ಆಯ್ತು. ನನ್ನ ಮಾನ ಮರ್ವದಿ ನನ್ನ ಮಗನ ಮಾನ ಮರ್ವದಿ ಎಲ್ಲ ಊರು ತುಂಬ ಹರಾಜಾಗ್ತಿದ್ದೀಗಲ್ಲ. ನಿನ್ನ ಮಾನ ಮರ್ವದಿನ ಊರು ತುಂಬ ಹರಾಜಾಗ್ತೀನಿ ನೋಡ್ತಾ ಇರು. ಇಷ್ಟಕ್ಕೇನಿಯ ಬಿಡಕ್ಕಿಲ್ಲ. ನಾನು ಹೆಂಗೆ ತಲೆ ತಗ್ಸಿದ್ದೀನೋ ಹಂಗೆ ನೀನು ತಲೆ ತಗ್ಗಿಸ್ತೀಗ. ಆಯ್ತು ಬಿಡು ಬಂಗಾರಮ್ಮ, ನಾನು ತಪ್ಪು ಮಾಡಿದ್ರೆ ನಾನಂತೂ ತಲೆ ತಗ್ಸ್ತೀನಿ ತಪ್ಪು ಮಾಡಿದ್ರೆ. ತಗ್ಸು, ಬೇಡ ಅಂದವ್ರು ಯಾರು? ತಗ್ಸಂಗೆ ನಾನು ಮಾಡೇ ಮಾಡ್ತೀನಿ ಬಿಡು. ಕುಣಿಲಾರ್ದವ್ರಿಗೆ ನೆಲಾಡೋಂಕಂತೆ ಹಂಗಾಯ್ತು ನಿನ್ ಕತೆ. ನೋಡು, ಆಯ್ತಾಯ್ತು, ನಿನ್ಗೇನ್ ಬೇಕೋ ಅದನ್ನ ಮಾಡು, ನನಗೇನ್ ಬೇಕೋ ಅದನ್ನ ನಾನು ಮಾಡ್ತೀನಿ, ಸರಿನಾ? ನನಗೆ ಗೊತ್ತು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು. ನಿನಗೂ ಅದು ಏನು ಅನಿಸ್ತದೋ ಅದನ್ನ ಮಾಡೋಗು. ಈ ಬುದ್ಧಿ ಹೇಳಿದ ಮಾತು ಕೇಳ್ತಾಳೆ ಅನ್ನೋದು ಎಲ್ಲನೂ ಸುಳ್ಳು. ಈ ಬುದ್ಧಿ ಹೇಳಿದ ಮಾತು ಏನೂ ಕೇಳಕ್ಕಿಲ್ಲ. ಕಂತ್ರಿ ಬುಡ್ಡಿ, ಇವಳು ಗತಿ ಕಾಣಿಸ್ಬೇಕು ಇವಳಿಗೆ. ಮಾಡ್ತೀನಿರು. ಎಲ್ಲಿ ಸ್ವಿಚ್ ಹಾಕಿದ್ರೆ ಎಲ್ಲಿ ಲೈಟ್ ಆನ್ ಆಯ್ತದೆ ಅಂತ ಗೊತ್ತು. ಈ ಬುದ್ಧಿಗೆ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನನ್ನ ಮಗನ ಮಾನ ಮರ್ವದಿ ಎಲ್ಲ ಕಳಿತಾವಳೆ, ನನ್ನ ಮಾನ ಮರ್ವದಿ ಎಲ್ಲ ಕಳಿತಾವಳಲ್ವ, ಇವಳಿಗೆ ಇಕ್ಕಿಸ್ತೀನಿ ನೋಡು ಸರಿಯಾಗಿ. ಏನೋ ಬಂಗಾರಮ್ಮ ಭಾಳ ಪಿಲ್ಲನ್ ಮಾಡ್ಕೊಂಡು ಹೋಯ್ತಾ ಇದ್ದಂಗೆ ಉಳ್ಕೊಂಡು ಬುದ್ಧಿ. ಅವಳೇನು ಪಿಲ್ಲನ್ ಮಾಡ್ಕೊಂಡು ಹೋದ್ರು ಅವಳದೇನು ಕಿಸ್ಯಾಕಿಲ್ಲ ಬಿಡೆ. ಯಾಕೆ ತಲೆ ಕೆಡ್ಸ್ಕೊಂತೀಯ? ಅಲ್ಲ, ಓಸಿ ಟಾರ್ಚರ್ ಕೊಡ್ತಾಳೆ ಅವಳು ಮನೆಯಾಗೆ. ಯಾವಾಗ ಎಷ್ಟು ಟಾರ್ಚರ್ ಕೊಡ್ತಾಳೆ ಗೊತ್ತಾ? ಆದ್ರೂ ಅದು ಹಂಗಿದ್ಯಾ ಕಣಮಿ ಇನ್ನಂತವ್ರ ಮನೆಯಾಗೆ. ಆಯಮ್ಮನ 3 ಜನ ಮಕ್ಕಳು, ಆಯಮ್ಮನ ಗಂಡ. ಯಪ್ಪ, ನಿಮ್ಮ ಮನೆಗೆ ನೀವು 4 ಜನ. 10 ಪೈಸದ ಕೆಲಸ ಮಾಡಕ್ಕಿಲ್ಲ. ಪಾಪ ಒದ್ದಾಡ್ಕೊಂಡು ಜೀವನ ಮಾಡ್ತಿದ್ದೀಗ. ಅದ್ರಾಗ ಅಮ್ಮ ಹೇಳ್ದಂಗೆ ನಡಿಬೇಕು ಮಾಡಬೇಕು. ಯಪ್ಪ, ಅದೇ ಅಲ್ಲ, ನಾನು ಬರೋಕ್ಕಿಂತ ಮುಂಚೆ ನಾನು ಬಂದ್ಮೇಲೆ ಅದೆಲ್ಲ ನಾನು ನಡೆಸ್ತಿಲ್ಲ ಬಿಡ ಜಯಮ್ಮ. ನೀನಾಗಿರೋದು ಗಟ್ಟಿಗಿತ್ತಿ ಆಗಿರೋದಕ್ಕೆ ಇದೀಗ ಬೇರೆ ಯಾವಳನ ಆಗಿದ್ದಿದ್ರೆ ಇಷ್ಟೊತ್ತಾಗ್ಲೇ ನೀ ಬಾಯಿ ಬಡ್ಕೊಂಡು ಗಂಡನ್ ಬಿಟ್ಬಿಟ್ಟು ಹೊಂಟೋಗ್ಬಿಟ್ರಳ್ಬಾ. ಪದಿ ಎದ್ರು ಕಳಕ್ಕೆ ಹೋಗ್ಬೇಡ, ಏನ್ ಮಾಡ್ತಾಳೋ ಮಾಡ್ಲಿ. ಈ ಪೊದ್ದಿ ಎದ್ರಕತ್ತಾಳೆ ನಿಜಯಮ್ಮ, ನಿಂಗೆ ಗೊತ್ತಿಲ್ವೇನೆ ನಾನು ಏನು ಅಂತ ಹೇಳ್ಬಿಟ್ಟು ಎದ್ರಕತ್ತಿನ ನಾನು. ಎದ್ರಕಳ ಮಾತೇ ಇಲ್ಲ. ನಡಿ ಆ ಐಡಿಯಾನ ಅದು ಹೆಂಗ್ ಡಿಲೀಟ್ ಮಾಡಿಸ್ತಾರೋ ನಾನು ನೋಡ್ತೀನಿ.